ಏನ ಮಾಧ್ಯಮ ಸ್ನೇಹಿತರೆ, ನೀವು ಕೇಳ್ತೀವಿ, ನನಗೆ ಯಾರ ಹೆಸರು ಅವಶ್ಯಕತೆ ಇಲ್ಲ. ಸಭೆ ಸೇರ್ತೀವಿ, ನಾವು ತೀರ್ಮಾನ ಮಾಡ್ತೀವಿ. ಧನ್ಯವಾದ. ಅದಕ್ಕೆ ಅಧಿಕೃತ ಮಾನ್ಯತೆ ಇಲ್ಲ. ಪಕ್ಷದ ಚಿಹ್ನೆ ಬಳಸಕ್ಕೆ ಅವಕಾಶ ಇಲ್ಲ. ಒಂದು, ರಾಜ್ಯದ ಅಧ್ಯಕ್ಷರು 3 ತಂಡ ಮಾಡಿದ್ದಾರೆ. ಮೊದಲನೇ ತಂಡದಲ್ಲಿ ರಾಜ್ಯದ ಅಧ್ಯಕ್ಷರು, ಕೇಂದ್ರದ ಸಚಿವರುಗಳು, ಮಾಜಿ ಮುಖ್ಯಮಂತ್ರಿ ಇರ್ತಾರೆ. ಈ 3 ತಂಡಗಳಲ್ಲಿ ಒಂದು ಮೊದಲನೇ ತಂಡ ವಿಜೇಂದ್ರ, ಎರಡನೇ ತಂಡ ಆರ್ ಅಶೋಕ್, ಮೂರನೇ ತಂಡ ಚಲವಾದಿ ನಾರಾಯಣಸ್ವಾಮಿ, 2 ಜನ ವಿಪಕ್ಷ ನಾಯಕರು, ರಾಜ್ಯದ ಅಧ್ಯಕ್ಷರು. ನಾವು ಹೇಳ್ತಾರೆ, ಈ 3 ತಂಡಗಳಲ್ಲಿ 3 ಜನ ಮಾಜಿ ಮುಖ್ಯಮಂತ್ರಿಗಳಾದ್ರೆ, ಕೇಂದ್ರದ ಸಚಿವರಿದ್ದಾರೆ, ಲೋಕಸಭಾ ಸದಸ್ಯರು, ಹಾಲಿ ಶಾಸಕರಿದ್ದಾರೆ, ಪಕ್ಷದ ಪದಾಧಿಕಾರಿಗಳು, ಮಾಜಿ ಸಚಿವರು, ಮಾಜಿ ಶಾಸಕರಿದ್ದಾರೆ. ಈ 3 ಜನ ಪಕ್ಷ ನಾಳೆ 21-22ಕ್ಕೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಇಂದು ಹೋರಾಟ, ವಕ್ಫ್ ಇರ್ಬೋದು, ಗೂಢ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಭಟ್ಟಾಚಾರ್ಯ ಹೋರಾಟ ಮಾಡಿದ್ದು ಸನ್ಮಾನ್ಯ ವಿಜೇಂದ್ರ ಸಾರಥ್ಯದಲ್ಲಿ. ಇವರೇ ಹೇಳ್ತಾರೆ, ವಿಜೇಂದ್ರ ಮುಖ್ಯಮಂತ್ರಿ. ಹೌದಪ್ಪ, ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಿದ್ ನೀವೇ ರಾಜ್ಯದ ಜನ ಹಿಂದೆ ಯಡಿಯೂರಪ್ಪನಿಂದ ಬಾಳಂಗುಚ್ಚಿಯನ್ನು ಅಡ್ಡಾಡ್ತಿದ್ರಿ. ತಪ್ಪೇನಿದೆ, ವಿಜೇಂದ್ರಪ್ಪ ಅವರ ಸಾಮರ್ಥ್ಯ ಇದೆ, ಪಕ್ಷವನ್ನು ಕಟ್ಟಿದ್ದಾರೆ. ಯಾಕೆ ವಿಜೇಂದ್ರ ಮುಖ್ಯಮಂತ್ರಿ ಆಗಬಾರ್ದು? ಜನಾಶೀರ್ವಾದ, ತಪ್ಪೇನಿದೆ? ಇವ್ರಿಗೆ ಸಹಿಸಲು ಆಗ್ತಲ್ಲ. ದಿನದಂತ ಡಿಕೆ ಟಿಪ್ಪಣಿ ಮಾಡಿ ದೊಡ್ಡವರಾಗ್ಬಿಡ್ತೀರಿ TRPಗೋಸ್ಕರ ಅಂತ. ಯಾಕಂದ್ರೆ 24 ಜಪ ಮಾಡಿ ದೊಡ್ಡವರಾಗ್ಬಿಡ್ತೀವಿ, TRPಗೋಸ್ಕರ ಜಪ ಮಾಡ್ತಾರೆ. ಧನ್ಯವಾದಗಳು. ಈ 3 ತಂಡಗಳು ಅಧಿಕೃತ. ಪಕ್ಷದ ಕಾರ್ಯಕರ್ತರು, ಮುಖಂಡರು 3 ತಂಡಗಳ ಜೊತೆ ಹೋಗ್ತಾರೆ. ಇವ್ರು ಯಾರೋ ಮಾಡಿದ್ರೆ ಇದು ಅಧಿಕೃತ ಅಲ್ಲ. ಧನ್ಯವಾದಗಳು.